Hello, good afternoon. For your information, just about 15 minutes back, I got one beautiful, happy information from my client that whatever I have given prediction, he got the job. See, he approached me in the month of February 2025. Why I am telling this is actually I put it in KP system, ಕೃಷ್ಣಮೂರ್ತಿ ಪದ್ಧತಿ. ಅದರಲ್ಲಿ ಅವರ ಕುಂಡಲಿಯನ್ನು ಹಾಕಿದೆ. ನಿಮಗೆ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಕುಂಡಲಿ ನಾನು ಬಹಳಷ್ಟು ವಿಶ್ಲೇಷಣೆ ಮಾಡಿದ್ದೇನೆ. ಈಗ ಅದರ ಬಗ್ಗೆ ಇನ್ನೂ ವಿವರವಾಗಿ ಕೊಡ್ತೇನೆ ನೋಡಿ. ಭಾಳ ಸಿಂಪಲ್. ಈಗ ಈ ರೀತಿಯ ಕುಂಡಲಿ ಹಾಕಿ ಅದರಲ್ಲಿ ವ್ಯೂ KP ಸಿಗ್ನಿಫಿಕೇಟಸ್ ಅಂತ ನೀವು ತಗೊಳ್ಳಿ. ಆಗ ಇದು ಬರ್ತದೆ, ಯಾವುದೋ ನಾನು ಕೊಟ್ಟದ್ದು ಬರ್ತದೆ. ಓಕೆ, ಇಲ್ಲಿ ನೋಡಿ ನಿಮಗೆ ಹೇಳಿದ್ದೇನೆ. ಇಲ್ಲಿ ನಾನು ಕೆಳಗಡೆ ಕಲಮ್ ಮಾಡಿದೆ. ಓಕೆ, 1 2 3 ಬೇಕಾದರೆ ನೀವು ಇನ್ನೂ ಆ್ಯಡ್ ಮಾಡ್ಬೋದು. ನಿಮಗೆ ಹೇಳ್ತೇನೆ ಅದನ್ನು ಆ್ಯಡ್ ಮಾಡುವುದು ಹೇಗೆ ಅಂತ ನಿಮಗೆ ಕಣ್ಣು ಮುಂದೆನೇ ತೋರಿಸ್ತೇನೆ. ಇದನ್ನು ನಾನು ಹೀಗೆ ಎಳಿತೇನೆ, ಇದನ್ನು ಮುಂದೆ ಹೀಗೆ ಎಳಿತೇನೆ. ಆಗ ಇದೆಲ್ಲ ಸ್ವಲ್ಪ ತಪ್ಪಿ ಹೋಗ್ತದೆ, ಯಾಕಂದರೆ ಅದು ಸರ್ಕಲ್ ಮಾಡಿ ಇಟ್ಟಿದ್ದೇನೆ ನಾನು. ಇರಲಿ. ಈಗ ಇದಕ್ಕೆ ಇಲ್ಲಿ ಇನ್ನೊಂದು ಆ್ಯಡ್ ಮಾಡ್ತೇನೆ. ಇನ್ಸರ್ಟ್ ಕಲಮ್ ರೈಟ್ ಅಂತೇಳಿ. ಓಕೆ, ಲೆಟ್ ಇಟ್ ಬಿ. ಸೊ ಈಗ ಅದನ್ನು ಸ್ವಲ್ಪ ಮಟ್ಟಿಗೆ ಈ ಕಡೆ ತರಬೇಕಾಗುತ್ತೆ. ಓಕೆ, ನೋಡಿ. ಎಸ್, ಹೀಗೆ ತರಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಯಾಕೆ ಇದು ಮಾಡಿದ್ದೇನಂತೇಳಿ ಇದನ್ನು ಇಲ್ಲಿ, ಇದನ್ನು ಇಲ್ಲಿ. ಓಕೆ, ಇದನ್ನು ಈ ಕಡೆ, ಇದನ್ನು ಈ ಕಡೆ ಮಾಡ್ತಾನೆ. ಇರಲಿ. ಇಲ್ಲಿ ಎಫೆಕ್ಟಿವ್ ಲಿಂಕ್ ಅಂತ ಎಫೆಕ್ಟಿವ್ ಲಿಂಕ್ ಅಂತ ಬರಿತೇನೆ. ಇಲ್ಲಿ ನೋಡಿ, ಸಾರಿ, ಅದು ಇಲ್ಲಿ ಯಾಕಂದರೆ ಇದು ತೊಂದರೆ ಆಗ್ತದೆ. ಇಲ್ಲಿ ಬರೆಯೋದಕ್ಕಿಂತ ಮೇಲ್ಗಡೆ ಬರಿತೇನೆ. ಕಟ್ ಪೇಸ್ಟ್, ಇದನ್ನು ಎಳ್ಕೊಂಡು ಹೋಗ್ತಾನೆ. ಎಸ್, ಹೀಗೆ ಇರಲಿ. ಈಗ ಸೂರ್ಯನಿಗೆ ಎಫೆಕ್ಟಿವ್ ಲಿಂಕ್ ಯಾವುದು? 1/12 10 1/10 ನೋಡಿ. 1 10 ರಾಹು, 1/10. ಚಂದ್ರನಿಗೇನು? 10/11 1/10 ಮರ್ಕ್ಯುರಿ 1/10. ಆಮೇಲೆ ಮಂಗಲಿಗೆ ಯಾವ ರೀತಿಯ ಅಂದರೆ 2 ಪಬ್ಲಿಕ್ 3 8 1/10 12/2 9. ಇದಕ್ಕೆ ಯಾವುದು? ಮರ್ಕ್ಯೂರಿಗೆ 1/10 12/4 7 12/2 5 6. ಓಕೆ, ಇದಕ್ಕೆ ನಾನು ಇದನ್ನೇ ಹಾಕ್ತೇನೆ. ದೆನ್ ಇದು 12/4 7 1/12 4. ಇದಕ್ಕೆ ಎಲ್ಲೋ ಹಾಕ್ತೇನೆ. ಓಕೆ, ಆಮೇಲೆ 12/2 9 4,
12/2 9. ಇದಕ್ಕೆಲ್ಲ ಯೆಲ್ಲೋ ಕಲರ್ ಹಾಕ್ತೇನೆ, ಆಯಿತಾ. ಇದು ಒಂದಕ್ಕೆ ಸೇಮ್ ಇರಲಿ. 12/5 6, 1/10 ಅಲ್ಲ 10/11, 2/3 8 ಇರಲಿ. ಆಮೇಲೆ ರಾಹು 10, 1/10 ಆ್ಯಂಡ್ 10/11. ಇದಕ್ಕೆ ಗ್ರೀನ್ ಕಲರ್ ಹಾಕ್ತೇನೆ. ನಿಮಗೆ ಯಾಕೆ ಹಾಕಿದ್ದೇನೆ ಅಂತೇಳಿ ಆಮೇಲೆ ಹೇಳ್ತೇನೆ. ಕೇತು 4, 10/11, 12/2 and 9. ಇದಕ್ಕೆ 10 ನೋಡಿ. ಈ ಗ್ರೀನ್ ಕಲರ್ ಯಾಕೆ ಹಾಕಿದ್ದೆ ಅಂದರೆ 10 ಈಸ್ ಅಶ್ಯೂರಿಂಗ್ ಆಫ್ ಜಾಬ್. ಆ್ಯಕ್ಚುಲಿ ಗೌರ್ಮೆಂಟ್ ಜಾಬೇ ಸಿಗಬೇಕು. ಇವರು ನಮ್ಮ ಕ್ಯಾಟಗರಿ ಆದ್ದರಿಂದ ಅದಿಲ್ಲ, ಬಿಡಿ, ತೊಂದರೆ ಇಲ್ಲ. ಇಲ್ಲಿ 10 11 10 1 1 ನೋಡಿ. ಇದೆಲ್ಲ ಎಲ್ಲೆಲ್ಲಿ 10 ರೌಂಡ್ ಹಾಕಿದ್ದೇನೋ ಅಲ್ಲಿ ಗ್ಯಾರಂಟಿ, ಆಯಿತಾ. ಸೊ ನೀವೀಗ ಕೋಆರ್ಡಿನೇಟ್ಸ್ ಇದನ್ನು ಹಾಕಲಿಕ್ಕೆ ನಾನು ಮೊದಲೇ ಹೇಳಿದೆ ನಿಮಗೆ. ಯಾವುದು? ಸನ್ನಿಗೆ B1D 1/12, ಮೂನಿಗೆ 10/11 ನೋಡಿ 10, ಓಕೆ. ಮೂನಿಗೆ 10 11 ನೋಡಿ. ಆಮೇಲೆ ಮಾರ್ಸಿಗೆ 2/39 ನೋಡಿ, ಇಲ್ಲಿದೆ 3 8 ಸಾರಿ. ಆಮೇಲೆ ಮರ್ಕ್ಯೂರಿಗೆ 1/110 1/110 ಅಂದರೆ 1/10, ಓಕೆ, ರಿಪೀಟ್ ಬೇಡ. ಅದೇ ಥರ ಜುಪಿಟ್ರಿಗೆ 12/4 7, ವೀನಸ್ಸಿಗೆ 12/29, ಸ್ಯಾಟರ್ನಿಗೆ 12/5 6 ನೋಡಿ 12/5 6 ಇಲ್ಲಿದೆ ನೋಡಿ. ರಾಹುಗೆ ಎಷ್ಟು? 10, ಕೇತುಗೆ ಎಷ್ಟು? 4. ಅಂದರೆ ಈಗ ದಶಾ ಸಿಸ್ಟಮಿಗೆ ಬನ್ನಿ. ಈಗ ದಶಾ ನೋಡಿ, ಅವರದ್ದು ದಶಾ ಇಲ್ಲಿ ಸೂರ್ಯ ದಶಾ ನಡೀತಾ ಇದೆ. ಈಗ 2025 ಸೆಪ್ಟೆಂಬರ್ಗೆ ಬಂದ ಸೂರ್ಯ ರಾಹು 18/9/2025 ಅಂದರೆ ಫ್ರಮ್ 25/10/2024 ಅದು ಎಕ್ಸ್ಪೈರಿ ಆಯಿತು. ಇಲ್ಲಿಂದ ರಾಹು 18/9/2025 ಎಂಡಿಂಗ್ ಡೇಟ್ ಆ್ಯಂಡ್ ಟೈಮ್, ಎಂಡಿಂಗ್ ಡೇಟ್, ಓಕೆ. ರಾಹು ಇಲ್ಲಿಗೆ ಎಂಡ್ ಆಗ್ತದೆ. ಅಂದರೆ ಸೂರ್ಯ ರಾಹು, ನಾವೀಗ ಇದರಲ್ಲಿ ನೋಡಿದ್ರು ನೋಡಿ, ಸೂರ್ಯ ರಾಹು, ಹೌದಾ? ಸೂರ್ಯ ರಾಹು ಆದ್ದರಿಂದ ನಿಮಗೆ ಸೂರ್ಯ ರಾಹು ಅಂದರೆ ಇವರಿಗೇನಾಯಿತು? ಸೂರ್ಯ ರಾಹು ನೋಡಿ ಇಲ್ಲಿದೆ. ಸೂರ್ಯ ರಾಹು ಈ ಸೂರ್ಯ ನಿಮಗೆ ಎಷ್ಟು? ಸೂರ್ಯ ಇಸ್ 1/12, ರಾಹು ಇಸ್ 10. ದ್ಯಾಟ್ ಮೀನ್ಸ್ he will be 100% ಗೆಟಿಂಗ್ ದಿ ಜಾಬ್. ಇದಲ್ಲದೆ ಇದ್ದರೆ ಮತ್ತೆ ಬರ್ತದೆ. ನಾನು ಹೇಳಿದ ಹಾಗೆ ಆಗಿದೆ. ಅವರಿಗೆ ಯಾವ ಕಂಪನಿ ಅಕ್ವೈರ್ ಮಾಡ್ಕೊಂಡಿತ್ತೋ ಅದೇ ಕಂಪನಿ ಕರೆದು ಇವರಿಗೆ ಮಣೆ ಹಾಕಿದ್ದಾರೆ. ಅದು ಎನ್ಹಾನ್ಸ್ಮೆಂಟ್ ಇನ್ ಸ್ಯಾಲ್ರಿ ಆ್ಯಂಡ್ ಎನ್ಹಾನ್ಸ್ಮೆಂಟ್ ಇನ್ ಡೆಸಿಗ್ನೇಷನ್. ಐ ಆಮ್ ರಿಯಲಿ, ನಾನು ಕೇಳಿದವನಿಗೆ ಭಾಳ ಖುಷಿ ಆಯಿತು ನನಗೆ. ಓ, ತೊಂದರೆ ಇಲ್ಲ ಮಾರಾಯರೆ, ಈ ರೀತಿ ಸಿಕ್ಕಿದ್ದಂದ್ರೆ ಆಶ್ಚರ್ಯವೇನೆ ಅಂಥೇಳಿ ಅವರಿಗೆ ನಾನು ಶಹಬಾಸ್ ಗಿರಿಯನ್ನು ಕೊಟ್ಟಿದ್ದೇನೆ. 6th and 10th ಕಸ್ಪ್, ಯಾಕಂದರೆ ವಾಟ್ ಇಟ್ ಸೇಸ್ ಅಂತ ಇಂಪಾರ್ಟೆಂಟ್. ಹಿ ಈಸ್ ವಿಸಿಟಿಂಗ್ ಅಬ್ರಾಡ್ ಅಂತೇಳಿ ಕೂಡ ಹಾಕಿದ್ದೇನೆ ಇಲ್ಲಿ ನೋಡಿ, ವಿಸಿಟಿಂಗ್ ಅಬ್ರಾಡ್, ಓಕೆ. ಸೊ ಇಲ್ಲಿ ಕೂಡ ನೋಡಿ ಜುಪಿಟರ್, ಹಿ ಈಸ್ ವಿಸಿಟಿಂಗ್ ಅಬ್ರಾಡ್, ಓಕೆ. 12 ಈಸ್ ಫಾರ್ದೆಸ್ಟ್ ಪ್ಲೇಸ್ ಅಂತೇಳಿ ಎರಡೂ ಕಡೆ ಇದೆ ನೋಡಿ. 6th ಕಸ್ಪಲ್ಲೂ ಇದೆ, 10th ಕಸ್ಪಲ್ಲೂ ಇದೆ. ಅರ್ಥ ಆಯ್ತಾ? ಸೊ ಇನ್ನೂ ನೀವು ಜಾತಕ ನೋಡಿ ಹೇಳಬೇಕಾದ್ರೆ ನೋಡಿ, ಅವರು ಕನ್ಯಾ ಲಗ್ನ, ಕನ್ಯಾ ಲಗ್ನದ 12ನೇ ಮನೆ ಮೇಲೆ ರಾಹು, ಗೋಚಾರದ ರಾಹು ಇಲ್ಲಿ ಕುಂಭದಲ್ಲಿದ್ದಾನೆ, ಆಯಿತಾ. ಇವತ್ತಲ್ಲದೆ ಇದ್ದರು 13 ಜುಲೈಯಿಂದ ನವಂಬರ್ 2028ಗೆ ಸ್ಯಾಟರ್ನ್ ವಕ್ರಿಯಾಗಿ ಬರ್ತಾನೆ. ಆವಾಗ ಬಲಿಯಾಗ್ತಾರೆ ಅವರು, ಅಂದರೆ ಮೋಸ್ಟ್ 100 ವೋಲ್ಟೇಜ್ ಪವರ್ ಇದ್ದಾಗೆ. ರಾಹು ಶನಿ 12ನೇ ಮನೆ ನೋಡ್ತಾರೆ. 12ನೇ ಮನೆ ಅಂದರೆ ಟ್ರಾನ್ಸ್ಫರ್, ಇದ್ದ ಪ್ಲೇಸಿಂದ
ಬೇರೆ ಕಡೆ ಹೋಗಬೇಕು, ಫಾರ್ದೆಸ್ಟ್ ಪ್ಲೇಸ್. ಅರ್ಥ ಆಯ್ತಾ ನಿಮಗೆ? ಸೊ 12ನೇ ಮನೆ ಇದು ನನಗೆ ಇದೊಂದು 3ನೇ ಜಾತಕ ನಾನು ನೋಡ್ತಾ ಇರೋದು. ಇನ್ನೊಬ್ಬರು ಬಂದರು ಹೆಬ್ಬಾಳದಿಂದ, ಅವ್ರದ್ದು ಕನ್ಯಾ ಲಗ್ನ. ಆಮೇಲೆ ಕ್ಯಾಲಿಫೋರ್ನಿಯಾದಲ್ಲಿದ್ದವರು ಹೌಸ್ಟನ್ ನಿಯರ್ ಟೆಕ್ಸಾಸಿಗೆ ಟ್ರಾನ್ಸ್ಫರ್ ಆಯಿತು, ಅವರದ್ದು ಕನ್ಯಾ ಲಗ್ನ. ಇದೇನು ನನಗೆ ಆಶ್ಚರ್ಯ ಆಗ್ತದೆ. ಕನ್ಯಾ ಲಗ್ನದಲ್ಲಿ 12ನೇ ಮನೆ ಮೇಲೆ ರಾಹುವಿನ ದೃಷ್ಟಿ ಬಿದ್ದಾಗ ಅವರಿಗೆ ಟ್ರಾನ್ಸ್ಫರ್ ಯಾವುದು ಟೆಕ್ಸಾಸಿಗೆ ಹೋದರು. ಸೊ ಇವರಿಗೂ ಹಾಗೆ ಆಯ್ತು. ಕನ್ಯಾ ಲಗ್ನದ 12ನೇ ಮನೆ ನೋಡಿ ಎಷ್ಟು ಸಿಂಪಲ್. ಹಾರೋಸ್ಕೋಪ್ ರೀಡಿಂಗ್ ಈಸ್ ವೆರಿ ವೆರಿ ಸಿಂಪಲ್. ನೀವು ಎಲ್ಲ ಕಲಿಯೋದಿಲ್ಲ, ಕಲಿತ್ರೆ ಹೇಳಲಿಕ್ಕೆ ಭಾಳ ಈಸಿ ಆಗ್ತದೆ. ನೀವು ಸರಿಯಾಗಿ ಜೀರ್ಣಿಸ್ಕೊಳ್ಬೇಕು. ನನಗೆ ಕೆಲವು ಬಾರಿ ಅನಿಸುತ್ತೆ 10 ನಿಮಿಷದಲ್ಲಿ ನನ್ನ ಸಂಪಾದನೆ ಒಳ್ಳೆ ಚೆನ್ನಾಗಿ ಬರ್ತದೆ ಅಂತ. 10 ನಿಮಿಷ ಹೇಳುವಂಥ ಅವಶ್ಯಕತೆ ಇಲ್ಲ. ಓಕೆ, ಈ ರೀತಿ ಅವರು ನಿನ್ನೆ ಬಂದವರು ಅಷ್ಟೇ, ಪಾಪ ಗಂಡ ಹೆಂಡತಿ ಹೆಬ್ಬಾಳದಿಂದ ಬಂದಿದ್ದಾರೆ. ನಾನು ನೋಡಿದ ತಕ್ಷಣ ಕನ್ಯಾ ಲಗ್ನ, ಅಯ್ಯೋ ನೀವು ಜಾಬ್ ಚೇಂಜ್ ಆಗ್ತದೆ. ಅವರಿಗೂ ಅದೇ ಥರ ಸಿಚುವೇಶನ್. ಈಗ ಜಾಬ್ ಚೇಂಜ್ ಆಗಲಿಕ್ಕೆ ಬರ್ತಾ ಇದೆ. ಆಲ್ರೆಡಿ ಈಸ್ ಗೆಟಿಂಗ್ ದಿ ಸಿಗ್ನಲ್, ಗ್ರೀನ್ ಸಿಗ್ನಲ್. ಅವರು ಸುಮಾರು 10-12 ವರ್ಷ ಸರ್ವಿಸ್ ಮಾಡಿದವರು, 13 ವರ್ಷ ಸರ್ವಿಸ್ ಮಾಡಿದವರು. ನೋಡಿ ಎಲ್ಲ ಹೇಗೆ ಬರ್ತದೆ. ಸೊ ಅದರಿಂದ ಇದನ್ನು ನೀವು ದಯವಿಟ್ಟು ನೋಡಿ ಹಾಕಿ ಆಮೇಲೆ ಜೀರ್ಣಿಸಿಕೊಳ್ಳಿ. ನನ್ನ ಜೊತೆಯಲ್ಲಿ ಶಾಮೀಲಾಗಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಐ ವಿಶ್ ದೆಮ್ ಆಲ್ ದ ಸಕ್ಸಸ್.